ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಾಕೃಪೆಯಿಂದ ಇವತ್ತು ಈ ವರ್ಷದ ಕೊನೆಯ ತಿಂಗಳನ್ನು ಕಾಣುವಂಥ ಕೃಪೆಯನ್ನು ಒದಗಿಸಿ ಕೊಟ್ಟಿದ್ದಾರೆ. ನಾವು ದೇವರಿಗೆ ನಮ್ಮ ಜೀವಿತದಲ್ಲಿ ಇವತ್ತು ನಾವು ಕೃತಜ್ಞತೆಯನ್ನು ಹೇಳುವವರಾಗಿರಬೇಕು. ಯಾಕೆಂದರೆ ನಾವು ಈ ವರ್ಷದ 1ನೇ ತಿಂಗಳನ್ನು ನೋಡಿದಾಗ ಈ ವರ್ಷದ ಕೊನೆಯ ತಿಂಗಳನ್ನು ನೋಡುವಂಥ ಕೃಪೆಯನ್ನು ದೇವರು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಇವತ್ತು ಅನುಗ್ರಹಿಸಿದ್ದಾರೆ. ಸೊ ಈ ತಿಂಗಳ ದೇವರ ವಾಗ್ದಾನ ವಾಕ್ಯವನ್ನು ನಾವು ನೋಡಿಕೊಳ್ಳುವುದಾದರೆ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹೌದು, ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಆತನು ಅಂದ್ಕೊಂಡಿದ್ದಂಥ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನಗಳನ್ನು ಆತನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ನಾವು ಸೋತು ಹೋಗಿರಬಹುದು, ನಾವು ಈ ವರ್ಷದಲ್ಲಿ ಅಂದ್ಕೊಂಡಿರಬಹುದು, ಈ ವರ್ಷದಲ್ಲಿ ನನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ನನಗೆ ಕೆಲಸ ಸಿಗುತ್ತದೆ, ನನ್ನ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೇನೆ, ನಾನು ಮನೆಯನ್ನು ತೆಗೆದುಕೊಳ್ಳುತ್ತೇನೆ. ಇವತ್ತು ನಾನಾ ವಿಧವಾದಂಥ ರೀತಿಯಲ್ಲಿ ನಾವು ಅಂದ್ಕೊಂಡಿರಬಹುದು. ಆದರೆ ಇವತ್ತು ನಾವು ಪ್ರಾರ್ಥನೆ ಮಾಡಿದಂಥ ವಿಷಯಗಳು ಇವತ್ತು ನೆರವೇರಿಲ್ಲ ಎಂಬುದಾಗಿ ಇವತ್ತು ಈ ವರ್ಷನೇ ಮುಗಿಯೋಕ್ಕೆ ಬಂತು. ಇನ್ನು ಕೊನೆಯ ತಿಂಗಳಲ್ಲಿ ನಾವಿದ್ದೇವೆ, ಇನ್ನು ಈ ವರ್ಷದಲ್ಲಿ ಏನು ನಡೆಯುವುದಿಲ್ಲ ಎಂಬುದಾಗಿ ಇವತ್ತು ನೀವು ಸೋತು ಹೋಗಿ ಕುಳಿತುಕೊಂಡಿರಬಹುದು. ಇವತ್ತು ನಿರಾಶೆ ಇಲ್ಲದೆ ಇವತ್ತು ಇರಬಹುದು. ಆದರೆ ಇವತ್ತು ದೇವರ ವಾಕ್ಯ ಹೇಳಲ್ಪಡುತ್ತದೆ, ಇವತ್ತು ನಿರೀಕ್ಷೆಯುಳ್ಳವರಾಗಿರಿ, ಆತನನ್ನು ನಿರೀಕ್ಷಿಸಿರಿ. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಯಾವುದನ್ನು ಮಾಡಬೇಕೆಂಬುದಾಗಿ ನೀವು ಅಪೇಕ್ಷೆ ಪಡುತ್ತಾ ಇದ್ದೀರೋ ಆ ಒಂದೊಂದು ಕಾರ್ಯಗಳನ್ನು ಕೂಡ ನೀವು ಇವತ್ತು ಕ್ರಿಸ್ತನಲ್ಲಿ ಎದುರು ನೋಡುವವರಾಗಿರುವುದಾದರೆ ಖಂಡಿತವಾಗಲೂ ದೇವರು ಈ ವರ್ಷದ ಕೊನೆಯ ದಿನದಲ್ಲಿ, ಇನ್ನು ಈ ತಿಂಗಳು ಮುಗಿಯುವುದಕ್ಕೆ ಈ 31 ದಿನಗಳಿದೆ, ಈ ದಿನಗಳಲ್ಲಿ ದೇವರು ಖಂಡಿತವಾಗಲು ನೀವು ನಿರೀಕ್ಷಿಸುವಂಥ ಕಾರ್ಯಗಳನ್ನು, ಎದುರು ನೋಡುತ್ತಾ ಇರುವಂಥ ಕಾರ್ಯಗಳನ್ನು ಆತನು ಈ ತಿಂಗಳಲ್ಲಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಸೋತು ಹೋಗಬೇಡಿರಿ. ಈ ವರ್ಷ ನಡೆದಿಲ್ವಲ್ಲ, ಇಂಥ ಅದ್ಭುತ ನಡೆದಿಲ್ಲ, ನನ್ನ ಕುಟುಂಬದಲ್ಲಿ ಅದ್ಭುತ ನಡೆದಿಲ್ಲ, ನನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ನಡೆದಿಲ್ಲ ಎಂಬುದಾಗಿ ಹೇಳಿ ಸೋತು ಹೋಗಿ ಇವತ್ತು ನಿರೀಕ್ಷೆ ಇಲ್ಲದವರಾಗಿರಬೇಡಿರಿ. ಇವತ್ತು ದೇವರನ್ನು ದೃಷ್ಟಿಸಿ ನೋಡಿರಿ. ಆತನು ನೀವು ಇಷ್ಟಪಡುವಂಥ ಕಾರ್ಯಗಳನ್ನು, ನೀವು ಎದುರು ನೋಡುವಂಥ ಆಶೀರ್ವಾದಗಳನ್ನು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ವರ್ಷಗಳು, ಇವತ್ತು 11 ತಿಂಗಳುಗಳು ಮುಗಿದು ಹೋಗಿರಬಹುದು. 11 ತಿಂಗಳು ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆದೇ ಇರಬಹುದು. ಆದರೆ ಈ ವರ್ಷ ಮುಗಿಯುವುದಕ್ಕೆ ಇನ್ನು ಈ 1 ತಿಂಗಳಿದೆ. ಈ ತಿಂಗಳಲ್ಲಿ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ, ದೇವರನ್ನು ನಂಬಿಕೆಯಿಂದ ಕೇಳಿಕೊಳ್ಳಿರಿ. ಆತನು ಖಂಡಿತವಾಗಲು ನೀವು ಎದುರು ನೋಡುವಂಥ ಕಾರ್ಯವನ್ನು ಆತನು ನಿಮಗೆ ಕೊಡುವಾತನಾಗಿದ್ದಾನೆ. ಆತನು ಹಿತವಾದಂಥ ಯೋಚನೆಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಇವತ್ತು ನೀವು ಎದುರು ನೋಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ಆತನು ಮಾಡುವಾತನಾಗಿದ್ದಾನೆ. ಸೊ ಇವತ್ತು ನಿರೀಕ್ಷೆ ಇಲ್ಲದವರಾಗಿರಬೇಡಿರಿ, ನಂಬಿಕೆ ಇಲ್ಲದವರಾಗಿರಬೇಡಿರಿ. ನಿರೀಕ್ಷೆಯಿಂದ ಆತನ ಸಮ್ಮುಖಕ್ಕೆ ಹೋಗಿರಿ. ಖಂಡಿತವಾಗಲೂ ಆತನು ನಿಮಗೆ ಆಶೀರ್ವಾದವನ್ನು ಕೊಡುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.